Hello guys, welcome back to Diksha Lakshman YouTube channel. ಎಲ್ಲ ಕುತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಚಿಕನ್ ನೋಡಿ ಎರಡು ತೆಗೆದಿದ್ದೀವಿ, ವಾಶ್ ಮಾಡಿ ಇಟ್ಟಿದ್ದೀವಿ. ಇವಾಗ ತೋರಿಸ್ತೀವಿ ನೆಕ್ಸ್ಟ್. ಓಕೆ, ಅಬ್ಸೆಷನ್ ಮೂವಿ ನೋಡ್ಕೊಂಡ್ ಬಂದು ಹಿಂಗೆ ಆಡ್ತಾವ್ರು ನೋಡಿ. ಚಿಕನ್ ಅಂಗಡಿಗೆ ಬಂದ್ವಿ. ನಾನು ನನ್ನ ಹಸ್ಬೆಂಡು ಆ್ಯಂಡ್ ನನ್ನ ಫ್ರೆಂಡ್ಸು ಎಲ್ಲ ನಾವು ಮೂವಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಮೂವಿಗೆ ಹೋಗ್ತೀವಿ. ಆಮೇಲೆ ಇವತ್ತು ನನ್ನ ಬರ್ತಡೇ ಇತ್ತು, 16ಗೆ ನನ್ನ ಬರ್ಡೇ ಇತ್ತು. ಸೊ ಇವತ್ತು ನಮ್ಮ ಮನೆಯವ್ರಿಗೆಲ್ಲ, ಅಂದರೆ ನಮ್ಮ ಹಸ್ಬೆಂಡ್ ಇದ್ದಾರಲ್ಲ ಅವ್ರ ಮನೆ ಕಡೆಯವ್ರಿಗೆಲ್ಲ ಇವತ್ತು ಪಾರ್ಟಿಗೆ ಇಟ್ಟಿದ್ದೀವಿ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಏನೇನು ಕುಕ್ ಮಾಡ್ತೀನಿ, ಹೇಗೆ ಇರ್ತೀವಿ ನಾವೆಲ್ಲರೂ, ಈ ಥರ ವ್ಲಾಗ್ ಬರುತ್ತೆ. ಓಕೆ, ಸೊ ಇದು ನಾನು ಗಾರ್ಲಿಕ್ ಚಿಕನ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ಮಾಡೋದಕ್ಕೆ ಚಿಕನ್ನ ಮ್ಯಾರಿನೇಟ್ ಮಾಡಿದ್ದೀನಿ. ಆ್ಯಂಡ್ ಈ ಗಾರ್ಲಿಕ್ ಚಿಕನ್ ಮಾಡೋದಕ್ಕೆ ಗಾರ್ಲಿಕ್ ಪೀಲ್ ಮಾಡ್ತಿದ್ದಾಳೆ. ಇವಳು ಚಿಕನ್ ಫ್ರೈ ಮಾಡ್ತಿದ್ದಾಳೆ. ಅದಕ್ಕೆಲ್ಲ ನೋಡಿ ಅವಳೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾಳೆ. ಚಿಕನ್ ನೋಡಿ ಎರಡು ತೆಗೆದಿದ್ದೀವಿ, ವಾಶ್ ಮಾಡಿ ಇಟ್ಟಿದ್ದೀವಿ. ಇವಾಗ ತೋರಿಸ್ತೀವಿ ನೆಕ್ಸ್ಟ್. ಓಕೆ, ಇವತ್ತು ಅದೇ ನಾನ್ ಪಾರ್ಟಿ ಮಾಡ್ತಿದ್ದೀವಿ ಅಂದ್ವಲ್ಲ, ಅದಕ್ಕೆ ಸ್ವಲ್ಪ ಐಟಮ್ಸ್ ಬೇಕಿತ್ತು, ತರಕ್ಕೆ ಹೋಗ್ತಾ ಇದ್ದೀವಿ. ನಾನು ನನ್ನ ಹಸ್ಬೆಂಡ್ ಹೋಗ್ತಾ ಇದ್ದೀವಿ. ಮಳೆ ಬಂದಿದೆ, ವೆದರ್ ತುಂಬ ಚೆನ್ನಾಗಿದೆ. ನಾವಿಬ್ಬರು ಹೋಗ್ತಾ ಇದ್ದೀವಿ. ಅವ್ರ ಮುಖ ತೋರಿಸಲ್ಲ, ಅವರು ಬಚ್ಚಿಕ್ಕೋತಾರೆ ನೋಡಿ, ಹೀಗೆ ಬಚ್ಚಿಕ್ಕೋತಾರೆ. ಸೊ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇವರೊಬ್ಬರೇ ಹೋಗ್ತಿದ್ರು. ನಂಗೆ ಈ ವೆದರ್ ಅಂದರೆ ಇಷ್ಟ. ಈ ವೆದರಲ್ಲಿ ಸುತ್ತಾಡೋಕ್ಕೆ, ಗಾಡಿ ಹೋಗೋಕ್ಕೆಲ್ಲ ಇಷ್ಟ. ಸೊ ಸದ್ಯ ನಾನು ಹೋಗ್ತಾ ಇದ್ದೀನಿ. ಒಳ್ಳೆ ಏನು ನಾಚಿಕೆ ಮಾಡ್ಕೊತಾರೆ ಗೊತ್ತಾ ನೋಡಿ. ಚಿಕನ್ ಅಂಗಡಿಗೆ ಬಂದ್ವಿ. ಅವರು ನನಗೆ ಪಾಪ್ಕಾರ್ನ್ ಕೊಡ್ತಿದ್ರು. ನನ್ನ ಪಾಪ್ಕಾರ್ನೇ ಫೇವ್ರೇಟ್ ಕೊಡಿಸಿದ್ರು. ಇವತ್ತು 2ನೇ ಸತಿ ಪಾಪ್ಕಾರ್ನ್. ಮೂವಿಲಿ ಒಂದು ಸತಿ ತಿಂದೆ, ಇವಾಗ ಒಂದು ಸತಿ ಅಷ್ಟೇ. ಆಮೇಲೆ ಸಿಗ್ತೀನಿ ಮನೆಗೆ ಹೋಗ್ಬಿಟ್ಟು. ಮೇನ ಚಿಕನ್ ಗ್ರೇವಿ ಮಾಡ್ತಾಳೆ, ನಾನು ಮಟನ್ ಮಾಡಿದ್ದೀನಿ ಅಲ್ಲ. ಸೊ ಮಾಡಿದ್ದೀನಿ ನೋಡಿ. ಏನು ಮಾಡ್ತೀವಿ, ಜೀರಾ ರೈಸ್, ಆಮೇಲೆ ಇದು ನಯನ ಮಟ್ಟು ಚಿಕನ್ ಸಾಂಬಾರು, ಅಂದರೆ ಸೆಮಿ ಗ್ರೇವಿ ಥರ ರೈಸ್ಗೆ. ಆಮೇಲೆ ಇದು ಜಿಂಜರ್ ಚಿಕನ್, ಆಮೇಲೆ ಇದು ಮಟನ್ ಫ್ರೈ. ಎಲ್ಲ ಕುತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಎಲ್ಲ ಹೋದ್ರು ಇವತ್ತು. ಎಲ್ಲರೂ ನನ್ನ ಬರ್ಡೇ ಪಾರ್ಟಿ ಆಯ್ತಲ್ಲ, ಎಲ್ಲ ಮಾಡ್ಕೊಂಡು ಹೋದರು. ಇವಾಗ ನಾನು, ನನ್ನ ಗಂಡ ಆ್ಯಂಡ್ ಸಿಂಬಾ, ನಾವು 3 ಜನ ಇದ್ದೀವಿ ಅಷ್ಟೇ. ಇವಾಗ ನೈಟ್ಗೆ ಊಟಕ್ಕೆ ಏನು ಮಾಡೋದು ಗೊತ್ತಿಲ್ಲ. ಅಡುಗೆ ಅಂತ ನಾನು ಮಾಡಲ್ಲ, ಯಾಕಂದರೆ ನಂಗೆ ಸುಸ್ತಾಗಿದೆ. ಆದರೆ ಇವರು ಕೋಲ್ಡ್ ಕಾಫಿ ಕೇಳಿದ್ರು, ಅದನ್ನು ಮಾಡಿಕೊಟ್ಟಿದ್ದೀನಿ. ಕುಡಿತಾ ಇದ್ದಾರೆ. ಏನೂ ಆಗಲ್ಲ, ನೀವು ಬಾಯ್ಸ್ ಅಲ್ವಾ, ನೀವೆಲ್ಲ ಎಲ್ಲರೂ ಹಂಗೆ ತಾನೇ ಇರೋದು ಮನೇಲಿ. ಸೊ ಏನಿಲ್ಲ, ಇವಾಗ ಅದನ್ನು ಮೂವಿ ನೋಡೋಣ ಅಂದ್ಕೊಂಡಿದ್ದೀವಿ. ಅದೃಶ್ಯಂ 3 ಬಂದಿತ್ತಲ್ಲ, ಅದನ್ನು ಸ್ವಲ್ಪ ನೋಡಿದ್ವಿ. ಅದನ್ನು ಫುಲ್ ಕಂಪ್ಲೀಟ್ ಮಾಡಿಬಿಡ್ತೀವಿ ನೋಡಿಕೊಂಡು. ಆಮೇಲೆ ಯೋಚನೆ ಮಾಡೋದು ಏನು ತಿನ್ನೋದು ಅಂತ. ಏನೋ ಬರ್ಗರ್ ಬೇಕಂತೆ ನನ್ನ ಗಂಡಂಗೆ, ಅದನ್ನು ತರ್ಸೋಣ. ತಿಂತೀರಾ? ತಿಂತೀರಾ? ತಿಂತಾರಂತೆ, ತರಿಸ್ಕೊಟ್ರೆ ತಿಂತಾರೆ ಅಷ್ಟೇ. ಇನ್ನು ಐಸ್ ಕ್ರೀಮು ತಿಂತಾರೆ ಇವತ್ತು, ಬರ್ಗರ್ ತಿಂತಾರೆ. ಓಕೆ, ಆಮೇಲೆ ಸಿಗ್ತೀನಿ. ಓಕೆ, ಬಾಯ್. ಬರ್ಗರ್ ತರ್ಸಾದ್ಮೇಲೆ ಸಿಗ್ತೀನಿ. ಬಾಯ್. ಸೊ ನೆಕ್ಸ್ಟು DBC ತರಿಸ್ತಾರೆ, ಅದು ತಿಂತೀವಿ.
ತಿಂತೀವಿ. ಆವಾಗಲೇ ಬರ್ಗರ್ ತಿಂದ್ವಲ್ಲ, ಜಾಸ್ತಿ ಆಗ್ಬಿಡುತ್ತೆ 2 ತರಿಸಿದ್ರೆ ಅಂತ ಒಂದೇ ತರಿಸಿದ್ವಿ ಅಷ್ಟೇ. ಅಲ್ಲಿಂದ ಕೊಡ್ತೀನಿ. ಚಿಬು ಏನ್ ಮಾಡ್ತಿರೋದು? ಅಬ್ಸೆಷನ್ ಮೂವಿ ನೋಡ್ಕೊಂಬಂದು ಹಿಂಗೆ ಆಡ್ತವ್ರು ನೋಡಿ. ರಾತ್ರಿ ಹಿಂಗೆ ಆಡಕ್ಕೆ ಕಲ್ತವ್ರೆ ನೋಡಿ. ನೋಡಿ ಹೆಂಗೆ ಆಡ್ತಾರೆ ನೋಡಿ. ಹೆಂಗೆ ನೋಡಿ ಲೈಟ್ ಇರೋದೆಲ್ಲ ಆಫ್ ಮಾಡಿಬಿಟ್ಟು ನೋಡಿ ಹೆಂಗೆ ಆಡ್ತವ್ರು ನೋಡಿ. ಇವಾಗ ನೋಡಿ ಎಲ್ಲ ಹಿಂದೆ ನಿಂತ್ಕೊಂಡು ನೋಡ್ತಾರೆ ಬಗ್ಬಿಟ್ಟು. ನೋಡಿ ನೋಡಿ ಹೆಂಗೆ ನನಗೆ ಭಯ ಆಗುತ್ತೆ ಹಿಂಗೆಲ್ಲ ಆಡಿದ್ರೆ. ನೋಡಿ ಹೆಂಗೆ ಆಡ್ತಾರೆ. ಆ ಫಿಲಮಲ್ಲಿ ಹಿಂಗೆ ಅಲ್ಲ ಆಡೋದು, ಅಬ್ಸೆಷನಲ್ಲಿ, ಅದಕ್ಕೆ ಹಿಂಗೆ ಆಡ್ತಾರೆ. ನೋಡಿ 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 ಅಲ್ಲಿ ನೋಡಿ ಬಗ್ಗೆ ನೋಡ್ತಾರೆ. ಅದು ಟೈಟನ್ ಮಾಡೋಕ್ಕಿತ್ತು. ನನಗೆ ಭಯ ಆಗುತ್ತೆ. ನೋಡಿ ನೋಡಿ ಅಲ್ಲಿ ನೋಡಿ ಹೆಂಗೆ ನೋಡ್ತಾರೆ.